ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ಕತೆ ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುತ್ತದೆ. ನಾವು ಸಾಮಾನ್ಯವಾಗಿ ನಾಯಿಗಳ ಹೆಸರುಗಳನ್ನು ತೆಗೆದುಕೊಳ್ತೇವೆ, ಆದರೆ ಅವುಗಳ ವಾಸ್ತವದ ಬಗ್ಗೆ ನಾವು ಎಂದಿಗೂ ಗಮನ ಹರಿಸೋದೇ ಇಲ್ಲ. ಕೋಪದಲ್ಲಿ ಅಥವಾ ತಮಾಷೆ ಮಾಡುವಾಗ, ಯಾರನ್ನಾದರೂ ನಿಂದಿಸಬೇಕಾದಾಗ ನಾವು ಯೋಚಿಸದೆ ನಾಯಿಯ ಹೆಸರನ್ನು ತೆಗೆದುಕೊಳ್ತೇವೆ. ನಾಯಿ ನಿಜವಾಗಿಯೂ ಅಷ್ಟು ಕ್ಷುಲ್ಲಕವೇ? ಅಷ್ಟು ಕೆಟ್ಟದ್ದೇ? ಅದು ಹಸಿದು ಬಾಯಾಡಿಕೊಂಡು ನಮ್ಮ ಮನೆಯ ಬಾಗಿಲಲ್ಲಿ ಮಲಗಿರುತ್ತದೆ ಮತ್ತು ನಾವು ಅದನ್ನು ನಿರ್ಲಕ್ಷಿಸ್ತೇವೆಂದು ನಾವು ಎಂದಿಗೂ ಯೋಚಿಸಿಲ್ಲ. ಆದರೆ ನಿಂದಿಸುವ ವಿಷಯ ಬಂದಾಗ ಮಾತ್ರ ಅದರ ಹೆಸರನ್ನು ನಾವು ಮೊದಲು ತೆಗೆದುಕೊಳ್ಳಲು ಮರೆಯೋದಿಲ್ಲ. ಆದ್ದರಿಂದ ನಿಮ್ಮನ್ನು ಕೇವಲ ಕೆಲವು ನಿಮಿಷಗಳನ್ನು ತೆಗೆದುಕೊಂಡು ಈ ಕಥೆಯನ್ನು ಎಚ್ಚರಿಕೆಯಿಂದ ಕೇಳಬೇಕೆಂದು ವಿನಂತಿಸುತ್ತೇನೆ. ಬಹುಶಃ ಇದು ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು ಮತ್ತು ನಿಮ್ಮ ಆಲೋಚನೆಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು. ಒಂದು ನಗರದಲ್ಲಿ ಕುಮಾರ್ ಎಂಬ ವ್ಯಕ್ತಿ ವಾಸಿಸ್ತಾ ಇದ್ದ. ಒಂದು ದಿನ ಆ ಕುಮಾರ್ ಒಬ್ಬ ಮಹಾತ್ಮರನ್ನ ಭೇಟಿಯಾಗಲು ಅವರ ಆಶ್ರಮಕ್ಕೆ ಹೋದನು. ಅಲ್ಲಿ ಅವನು ಮಹಾತ್ಮರು ಕೆಲವು ಜನರಿಗೆ ಉಪದೇಶ ನೀಡ್ತಿರೋದನ್ನ ನೋಡಿದನು. ಕುಮಾರ್ ಮಹಾತ್ಮರಿಗೆ ನಮಸ್ಕರಿಸಿ, ಗುರುದೇವ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ಎಂದು ಹೇಳಿದನು. ಮಹಾತ್ಮರು ನಕ್ಕು, ಮಗನೇ, ಸಂಕೋಚ ಪಡಬೇಡ, ಯಾವುದೇ ಪ್ರಶ್ನೆ ಇದ್ರೂ ಮುಕ್ತವಾಗಿ ಕೇಳು ಎಂದು ಹೇಳಿದ್ರು. ಕುಮಾರ್, ಗುರುದೇವ, ನಾನು ತಿಳಿದುಕೊಳ್ಳಲು ಬಯಸ್ತೇನೆ, ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ ಯಾವ ಪ್ರಯೋಜನಗಳಿವೆ? ಮಹಾತ್ಮರು ನಕ್ಕರು. ಜನರು ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ ಆಗುವ ಪ್ರಯೋಜನಗಳನ್ನು ತಿಳ್ಕೊಂಡ್ರೆ ಅವರ ಜೀವನ ಸುಖಮಯವಾಗುತ್ತದೆ ಎಂದು ಹೇಳಿದರು. ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ 8 ದೊಡ್ಡ ಪ್ರಯೋಜನಗಳಿವೆ. ಈ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಂಡವನು ಎಂದಿಗೂ ದುಃಖಗಳನ್ನು ಎದುರಿಸಬೇಕಾಗಿಲ್ಲ. ಮಹಾತ್ಮರು ಮುಂದೆ ಹೇಳಿದರು, ಮಗನೇ, ಒಂದು ಕತೆ ಹೇಳ್ತೇನೆ ಕೇಳಿ. ಒಂದು ಕಾಲದಲ್ಲಿ ಒಂದು ಹಸಿದ ಬಾಯಾರಿದ ನಾಯಿ ಹಳ್ಳಿಯ ಪ್ರತಿ ಬಾಗಿಲಿಗೆ ಹೋಗ್ತಿತ್ತು. ಆದರೆ ಯಾರು ಅದಕ್ಕೆ ರೊಟ್ಟಿಯ ತುಂಡನ್ನು ಸಹ ನೀಡ್ತಾ ಇರಲಿಲ್ಲ. ಅದು ಅಸಹಾಯಕವಾಗಿ ಅತ್ತಿತ್ತ ಅಲಿದಾಡ್ತಿತ್ತು. ಒಂದು ದಿನ ಅದು ಹಳ್ಳಿಯ ಹೊರಗಿನ ಒಬ್ಬ ಋಷಿಯ ಆಶ್ರಮಕ್ಕೆ ತಲುಪಿತು. ಅದು ಋಷಿಗೆ ಪ್ರಾರ್ಥಿಸಿತು, ಹೇ ಮುನಿವರ, ನಾನು ತುಂಬಾ ಹಸಿದಿದ್ದೇನೆ, ದಯವಿಟ್ಟು ನನಗೆ ಒಂದು ರೊಟ್ಟಿಯ ತುಂಡನ್ನು ನೀಡಿ ಎಂದು ಕೇಳಿತು. ಅದಕ್ಕೆ ಆ ಆಶ್ರಮದ ದಾಸಿ ಕೇಳಿದಳು, ನಿನಗೆ ಹಳ್ಳಿಯಲ್ಲಿ ಯಾರು ರೊಟ್ಟಿ ನೀಡಲಿಲ್ಲವೆಂದು. ನಾಯಿ ಹೇಳಿತು, ಮುನಿವರ, ನಾನು ಏನು ಹೇಳಲಿ, ನನ್ನ ಮಾತನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಋಷಿ ಸಹಾನುಭೂತಿಯಿಂದ ಹೇಳಿದ್ರು, ನಿನ್ನ ನೋವನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಏನಾಯಿತು ಹೇಳು. ನಾಯಿ ಹೇಳಿತು, ನಮಗೆ ಮನೆ ಇಲ್ಲ, ಸಂಪಾದಿಸಲು ಯಾವುದೇ ಸಾಧನವಿಲ್ಲ, ನಮಗೆ ಬಟ್ಟೆ ಧರಿಸಲು ಅಥವಾ ಓದಲು ಬರೆಯಲು ಜ್ಞಾನವಿಲ್ಲ. ಚಳಿ, ಬಿಸಿಲು, ಮಳೆ ಎಲ್ಲವನ್ನ ಸಹಿಸಿಕೊಳ್ತೇವೆ. ಆದರೆ ಮುನಿವರ, ನಾವು ಸಹ ಮನುಷ್ಯರಂತೆ ನೋವಿನಿಂದ ನರಳ್ತೇವೆ, ನೋವಿನಿಂದ ಅಳ್ತೇವೆ ಮತ್ತು ದುಃಖದಲ್ಲಿ ಅಳ್ತೇವೆ. ದೇವರು ನಮಗೆ ಈಗಾಗಲೇ ಸಾಕಷ್ಟು ಕಷ್ಟಗಳನ್ನು ನೀಡಿದ್ದಾನೆ. ಆದರೂ ಜನರು ನಮ್ಮನ್ನು ತೊಂದರೆಗೊಳಿಸುವುದನ್ನು ನಿಲ್ಲಿಸೋದೇ ಇಲ್ಲ. ನಾವು ನಿಮ್ಮಂತೆ ಮನುಷ್ಯರಲ್ಲ, ನಾವು ಪರಾವಲಂಬಿ ಜೀವಿಗಳು. ನಾವು ಹುಟ್ಟಾಗ ನಮ್ಮ ಕಣ್ಣುಗಳು ಮತ್ತು ಕಿವಿಗಳು ಮುಚ್ಚಿದವು. ನಿಮ್ಮ ಜನ್ಮದಿನದಂದು ಆದಂತೆ ನಮ್ಮ ಜನ್ಮದಿನದಂದು ಸಹ ಅಂತಹ ಆಚರಣೆ ನಡೆದಿರಬಹುದು ಎಂದು ನಾವು ಹೇಳಲು ಸಾಧ್ಯವಿಲ್ಲ. ನೃತ್ಯ, ಹಾಡು, ಸಂಗೀತ, ವಾದ್ಯಗಳು ನುಡಿಸಲ್ಪಡ್ತವೆ. ಸಂತೋಷವನ್ನು ಆಚರಿಸಲಾಗುತ್ತದೆ. ನಮ್ಮ ಜನ್ಮದಿನದಂದು ಸಹ ಯಾರಾದರೂ ಸಂತೋಷ ಪಟ್ಟಿರಬಹುದೇ ಎಂದು ನಾನು ಹುಟ್ಟಾಗ ನಾನು ದೊಡ್ಡ ಮನೆಗೆ ಬಂದಿದ್ದೇನೆ ಎಂದು ನನಗೆ ಅನಿಸಿತು. ಏಕೆಂದರೆ ನಾವು ಇದ್ದ ಸ್ಥಳವು ನನಗೆ ಮೃದು ಮತ್ತು ಸುರಕ್ಷಿತವಾಗಿ. ಆದರೆ ನಮ್ಮ ಕಣ್ಣುಗಳನ್ನು ತೆರೆದಾಗ ನಮ್ಮ ತಾಯಿ, ನೀವು ಯಾರನ್ನ ನಾಯಿ ಎಂದು ಕರೆಯುತ್ತಿದ್ದೀರೋ ಅವರು ನಮ್ಮನ್ನು ತನ್ನ ಎದೆಗೆ ಅಪ್ಕೊಂಡು ಹಳೆಯ ಬಟ್ಟೆಗಳ ರಾಶಿಯ ಮೇಲೆ ಮಲಗಿದಳು. ನಾವು 5 ಜನ ಸಹೋದರರಾಗಿದ್ದೆವು. ಉಳಿದ 4 ಸಹೋದರರು ಕೆಂಪು ಮತ್ತು ಕಂದು ಬಣ್ಣದವರಾಗಿದ್ದರು. ನಾನು ಮಾತ್ರ ಕಪ್ಪು ಬಣ್ಣದವನಾಗಿದ್ದೆ. ನಾನು ಚಿಕ್ಕವನು ಮತ್ತು ದುರ್ಬಲನೂ ಆಗಿದ್ದೆ. ನಮ್ಮ ತಾಯಿ ನಮ್ಮನ್ನು ಕಡಿಮೆ ಭೇಟಿಯಾಗ್ತಿದ್ರು, ಏಕೆಂದರೆ ಅವಳು ಸಹ ತನ್ನ ಆಹಾರವನ್ನು ವ್ಯವಸ್ಥೆಗೊಳಿಸ್ಕೋಬೇಕಾಗಿತ್ತು. ಅವಳು ಸ್ವತಃ ಹಸಿದ್ರೆ ನಮಗೆ ಹಾಲು ಹೇಗೆ ಕುಡಿಸ್ತಿದ್ಲು? ತಾಯಿಯಾಗಿ ಅವಳು ನಮ್ಮ 5 ಬಗ್ಗೆ ಕಾಳಜಿ ವಹಿಸ್ತಿದ್ಲು. ಆ ಬಡವಳು ದಿನವಿಡೀ ಆಹಾರವನ್ನು ಹುಡುಕುತ್ತಾ ಅತ್ತಿತ್ತ ಅಲಿದಾಡ್ತಿದ್ಲು. ಕೆಲವೊಮ್ಮೆ ಸಿಕ್ತಿತ್ತು, ಕೆಲವೊಮ್ಮೆ ಇಲ್ಲ. ರಾತ್ರಿಯಲ್ಲಿ ಅವಳು ಎಚ್ಚರವಾಗಿ ಹಳ್ಳಿಯನ್ನ ಕಾಯ್ತಾ ಇದ್ಲು.
ಯಾವುದೇ ಅಪರಿಚಿತ ವ್ಯಕ್ತಿ ಹಳ್ಳಿಗೆ ಪ್ರವೇಶಿಸಲು ಧೈರ್ಯ ಮಾಡ್ತಿರ್ಲಿಲ್ಲ. ಬೇರೆ ಹಳ್ಳಿಯ ನಾಯಿಗಳು ಸಹ ಭಯದಿಂದ ನಮ್ಮ ಹಳ್ಳಿಗೆ ಬರ್ತಾ ಇರಲಿಲ್ಲ. ಯಾವುದೇ ರೈತನ ಹೊಲಕ್ಕೆ ಪ್ರಾಣಿಗಳು ನುಗ್ಗಿ ಬೆಳೆಗಳನ್ನು ಸಹ ನಾಶ ಮಾಡಲು ಪ್ರಯತ್ನಿಸಿದ್ರೆ ಅವಳು ಅವುಗಳನ್ನು ಓಡಿಸ್ತಾ ಇದ್ಲು. ಇಷ್ಟೆಲ್ಲ ಮಾಡಿದ ನಂತರವೂ ಹಳ್ಳಿಯ ಜನರು ನಮ್ಮ ತಾಯಿಗೆ ಆಹಾರವನ್ನು ಸಹ ನೀಡ್ತಿರ್ಲಿಲ್ಲ. ಅನಿವಾರ್ಯವಾಗಿ ಅವಳು ಕೆಲವೊಮ್ಮೆ ಕಸಿದುಕೊಳ್ಬೇಕಾಗಿತ್ತು. ಜನರು ಅವಳು ಹಾಗೆ ಮಾಡೋದನ್ನ ನೋಡಿದ್ರೆ ಕೋಲುಗಳಿಂದ ಒಡೆದು ಓಡಿಸ್ತಾ ಇದ್ರು. ಅನೇಕ ಬಾರಿ ಆ ಬಡವಳು ಹಸಿದು ಬಾಯಾರ್ಕೊಂಡೇ ಉಳ್ಕೊಳ್ತಾ ಇದ್ಲು. ಹೇ ಮುನಿವರ, ನಮಗೂ ಸಹ ನಿಮ್ಮಂತೆ ಹಸಿವು ಅನಿಸುತ್ತದೆ. ಮೇಲಾಗಿ ನಮ್ಮ ತಾಯಿಗೆ ನಮ್ಮ ಬಗ್ಗೆಯೂ ಚಿಂತೆ ಇತ್ತು. ಅವಳು ನಮ್ಮನ್ನ ನೋಡ್ಕೊಳ್ಳಲು ಯಾವಾಗಲೂ ಚಿಂತಿಸ್ತಾ ಇದ್ಲು. ಗ್ರಾಮಸ್ಥರನ್ನ ನೋಡಿದ್ರು ಅವಳ ಹೃದಯ ಕರಗಲಿಲ್ಲ. ಅನಿವಾರ್ಯವಾಗಿ ಅವಳು ಕದ್ದು ಮನೆಗಳಿಗೆ ನುಗ್ತಾ ಇದ್ಲು ಮತ್ತು ಏನಾದರೂ ತಿನ್ನಲು ಸಿಕ್ಕರೆ ಅದನ್ನ ಅಲ್ಲೇ ತಿಂದು ತನ್ನ ಹಸಿವನ್ನ ನೀಗಿಸ್ಕೊಳ್ತಾ ಇದ್ಲು. ಆದ್ರೆ ಅನೇಕ ಬಾರಿ ಜನರು ಅವಳನ್ನ ಹಾಗೆ ಮಾಡ್ತಿರೋದನ್ನ ನೋಡಿದಾಗ ಕೋಲುಗಳನ್ನು ಹಿಡಿದು ಅವಳ ಹಿಂದೆ ಬೀಳ್ತಿದ್ರು. ಕೆಲವು ನಿರ್ದಯ ಜನರು ಅವಳನ್ನ ಮನೆಯಲ್ಲಿ ಬಂಧಿಸಿ ಹೊಡಿತಾ ಇದ್ರು. ನಮ್ಮ ತಾಯಿಯ ಸ್ಥಿತಿಯನ್ನ ಕೆಡಿಸ್ತಿದ್ರು. ಹೇ ಮುನಿವರ, ನಮ್ಮ ತಾಯಿ ಯಾರಿಗೆ ಏನು ಕೆಟ್ಟದ್ದು ಮಾಡಿದಳು? ಅವಳು ಕೇವಲ ಹಸಿವನ್ನ ನೀಗಿಸಿಕೊಳ್ಳಲು ಆಹಾರವನ್ನ ಕದ್ದಿದ್ಲು. ಕಳ್ಳತನ ಮಾಡುವ ಆಸಕ್ತಿ ಅವಳಿಗೆ ಇರಲಿಲ್ಲ. ಆದರೆ ಈ ಪಾಪಿ ಹೊಟ್ಟೆ ನಮ್ಮನ್ನ ಇದೆಲ್ಲವನ್ನ ಮಾಡಲು ಒತ್ತಾಯಿಸುತ್ತದೆ. ಒಂದು ದಿನದ ಮಾತು, ಭಾರಿ ಮಳೆ ಸುರಿತಾಯಿತು. ಆಲಿ ಕಲ್ಲುಗಳು ಬೀಳ್ತಾ ಇದ್ವು ಮತ್ತು ತಣ್ಣನೆಯ ಗಾಳಿ ಬೀಸಿತ್ತು. ಆ ತೀವ್ರ ಚಳಿಯಲ್ಲಿ ನಡುಗಿ ನಮ್ಮ 3 ಸಹೋದರರು ಸತ್ತರು. ಆ ದಿನ ನಮ್ಮ ತಾಯಿ ತುಂಬಾ ಅತ್ತಳು. ಆದರೆ ಮನುಷ್ಯರು ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಏಕೆಂದ್ರೆ ಅವರ ಮಕ್ಕಳು ಸತ್ತಿರಲಿಲ್ಲ. ನಂತರ ಆ ನಾಯಿ ಹೇಳುತ್ತದೆ, ಏ ಮುನಿವರ, ಈಗ ನಾವು ಕೇವಲ 2 ಸಹೋದರರು ಮಾತ್ರ ಉಳಿದಿದ್ದೇವೆ. ನಮ್ಮ ತಾಯಿ ನಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಳಲು ಪ್ರಾರಂಭಿಸಿದ್ಲು. ಒಂದು ದಿನ ಅದೇ ಗ್ರಾಮದಲ್ಲಿ ಒಬ್ಬ ಶ್ರೇಷ್ಠನ ಮನೆಯಲ್ಲಿ ಔತಣ ಕೂಟವಿತ್ತು. ಅಲ್ಲಿ ಅನೇಕ ರೀತಿಯ ಸಿಹಿ ತಿಂಡಿಗಳನ್ನು ತಯಾರಿಸಲಾಗ್ತಿತ್ತು. ಶ್ರೇಷ್ಠನ ಮನೆಗೆ ಅನೇಕ ಅತಿಥಿಗಳು ಬಂದಿದ್ರು. ನಮ್ಮ ತಾಯಿ ಆಹಾರವನ್ನು ಹುಡುಕುತ್ತಾ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇದ್ಲು. ಆದರೆ ಜನರು ಅವಳನ್ನ ಬೈದು ಓಡಿಸ್ತಿದ್ರು. ಅವಳಿಗೆ ಒಂದು ರೊಟ್ಟಿಯನ್ನಾದರೂ ಕೊಡಲು ಯಾರಿಗೂ ಅಷ್ಟು ಕರುಣೆ ಬರಲೇ ಇಲ್ಲ. ಒಂದು ರೊಟ್ಟಿ ಕೊಡೋದ್ರಿಂದ ಅವರಿಗೆ ಏನು ಕೆಟ್ಟದಾಗ್ತಿತ್ತು. ನನ್ನ ತಾಯಿ ಪದೇ ಪದೇ ಶ್ರೇಷ್ಠಳ ಅಂಗಳಕ್ಕೆ ಹೋಗಿ ದೂರ ನಿಂತು ನೋಡ್ತಿದ್ಲು. ಔತಣಕೂಟ ಪ್ರಾರಂಭವಾದಾಗ ಮತ್ತು ಆಹಾರವನ್ನು ಬಡಿಸಲು ಪ್ರಾರಂಭಿಸಿದಾಗ ಅವಳು ಕೂಡ ಅಲ್ಲಿಗೆ ಹೋಗಿ ಬಾಲ ಅಲ್ಲಾಡಿಸಲು ಪ್ರಾರಂಭಿಸಿದ್ಲು. ಆಗ ಆಹಾರ ಬಡಿಸುವವನು ಯಾವುದೋ ಕೆಲಸಕ್ಕೆ ಒಳಗೆ ಹೋದನು. ನನ್ನ ತಾಯಿ ನಿಧಾನವಾಗಿ ರೊಟ್ಟಿ ತೆಗೆದುಕೊಳ್ಳಲು ಮುಂದೆ ಸಾಗಿದಳು. ಆದರೆ ಆಗ ಇನ್ನೊಬ್ಬ ವ್ಯಕ್ತಿ ಅವಳನ್ನ ನೋಡಿದನು ಮತ್ತು ಸುತ್ತಲೂ ಜನರು ಕೂಗುತ್ತಾ ಅವಳ ಕಡೆಗೆ ಹೊಡಿದರು. ನನ್ನ ತಾಯಿ ಗಾಬರಿಗೊಂಡು ಓಡಲು ಪ್ರಾರಂಭಿಸಿದಳು. ಆದರೆ ಅಲ್ಲಿಂದ ಹೊರಬರಲು ಅವಳಿಗೆ ಯಾವುದೇ ದಾರಿ ಸಿಗಲಿಲ್ಲ, ಏಕೆಂದರೆ ಎದುರಿನಿಂದ ಜನರು ಕೋಲುಗಳನ್ನು ಹಿಡಿದು ಬರ್ತಾ ಇದ್ರು. ಗಾಬರಿಗೊಂಡು ನನ್ನ ತಾಯಿ ಔತಣ ಕೂಟದಲ್ಲಿ ಊಟ ಮಾಡ್ತಿದ್ದವರನ್ನ ದಾಟಿ ಅಲ್ಲಿಂದ ಹೊರಟು ಹೋದಳು. ಮುನಿವರ, ನನ್ನ ತಾಯಿ ಅಷ್ಟು ಚಿಂತಿತಳಾಗಿರ್ಲಿಲ್ಲ. ಎಷ್ಟು ಔತಣ ಕೂಟದಲ್ಲಿ ಕುಳಿತಿದ್ದ ಜನರು ಚಿಂತಿತರಾಗಿದ್ರು. ಅವರೆಲ್ಲರೂ ಎದ್ದು ನಿಂತು ನಾಯಿ ದಾಟಿದ್ರಿಂದ ಆಹಾರ ಭ್ರಷ್ಟವಾಗಿದೆ ಎಂದು ಹೇಳಲು ಪ್ರಾರಂಭಿಸಿದ್ರು. ಆಹಾರ ಹಾಳಾಗಿರುವುದರಿಂದ ಈಗ ಏನು ಮಾಡಬೇಕು ಎಂದು ಅವರು ಪರಸ್ಪರ ಚರ್ಚಿಸಲು ಪ್ರಾರಂಭಿಸಿದ್ರು. ಶ್ರೇಷ್ಠನು ಅಳಲು ಪ್ರಾರಂಭಿಸಿದ್ರು. ಕೆಲವು ಜನರು ಹೇಳ್ತಿದ್ರು, ಸಹೋದರ, ನಾಯಿ ದಾಟಿದ್ದರಿಂದ ಆಹಾರ ಹೇಗೆ ಹಾಳಾಯಿತು? ಅದು ಆಹಾರಕ್ಕೆ ಬಾಯಿ ಹಾಕಿಲ್ಲ, ಅದು ಕೇವಲ ಮೇಲಿನಿಂದ ದಾಟಿ ಹೋಗಿದೆ. ನಗರಗಳಲ್ಲಿ ಜನರು ನಾಯಿಗಳನ್ನು ಸಾಕ್ತಾರೆ, ಅವುಗಳನ್ನು ಮನೆಯಲ್ಲೇ ಮಲಗಿಸ್ತಾರೆ ಮತ್ತು ಆಹಾರವನ್ನು ನೀಡ್ತಾರೆ. ಇದರಲ್ಲಿ ಯಾವುದೇ ಕೆಟ್ಟ ವಿಷಯವಿಲ್ಲ. ಆದರೆ ಅವರಲ್ಲಿ ಕೆಲವರು ದೊಡ್ಡ ಮನೆಯವರಾಗಿದ್ದರಿಂದ ಅವರು ಅವರ ಮಾತುಗಳನ್ನು ಯಾರೂ ಕೇಳಲಿಲ್ಲ. ಅವರು ಆಹಾರ ಭ್ರಷ್ಟವಾಗಿದೆ ಎಂದು ಹೇಳಲು ಪ್ರಾರಂಭಿಸಿದರು. ಇದು ಈಗ ತಿನ್ನಲು ಯೋಗ್ಯವಲ್ಲ. ಅಂತಿಮವಾಗಿ ಅವರ ಮಾತನ್ನ ಕೇಳಲಾಯಿತು ಮತ್ತು ಎಲ್ಲ ಆಹಾರವನ್ನ ಬಡವರಿಗೆ ಹಂಚಲಾಯಿತು. ಆ ದಿನ ನನ್ನ ತಾಯಿಗೆ ಹೊಟ್ಟೆ ತುಂಬ ಊಟ ಸಿಕ್ಕಿತು. ಅಂತಹ ಸುಖವನ್ನ ಅವಳು ಜೀವನದಲ್ಲಿ ಎಂದಿಗೂ ಪಡೆದಿರಲಿಲ್ಲ. ಆದರೆ ಇದೇ ಸುಖ ಅವಳಿಗೆ ದೊಡ್ಡ ತೊಂದರೆಯಾಯಿತು. ಊಟ ಮಾಡಿ ಅವಳು ಅಲ್ಲೇ ಆರಾಮವಾಗಿ ಮಲಗಿದ್ಲು.
ಆಗ ಶ್ರೇಷ್ಠನು ಕೋಲು ಹಿಡಿದು ಅಲ್ಲಿಗೆ ಬಂದು ಅವಳನ್ನ ಕೆಟ್ಟದಾಗಿ ಹೊಡೆಯಲು ಪ್ರಾರಂಭಿಸಿದನು. ಅವಳಿಗೆ ಓಡಿ ಹೋಗಲು ಅವಕಾಶವೂ ಸಿಗಲಿಲ್ಲ. ಕೋಲುಗಳ ಪೆಟ್ಟಿನಿಂದ ಅವಳು ನೋವಿನಿಂದ ಕೂಗಲು ಪ್ರಾರಂಭಿಸಿದ್ಲು. ತಾಯಿಯ ಕೂಗು ಕಲ್ಲನ್ನ ಕರಗಿಸುವಂತಿತ್ತು. ಆದರೆ ಆ ನಿರ್ದಯಿ ಶ್ರೇಷ್ಠನಿಗೆ ಸ್ವಲ್ಪವೂ ಕರುಣೆ ಬರಲಿಲ್ಲ. ಅವನು ನಿರಂತರವಾಗಿ ಹೊಡೆಯುತ್ತಲೇ ಇದ್ದನು. ತಾಯಿಯ ಧ್ವನಿ ಇಡೀ ಗ್ರಾಮದಲ್ಲಿ ಪ್ರತಿಧ್ವನಿಸಲು ಪ್ರಾರಂಭಿಸಿತು. ಆಗ ಕೆಲವು ಜನರು ಅಲ್ಲಿಗೆ ಬಂದು ಶ್ರೇಷ್ಠನಿಗೆ ಹೇಳಿದ್ರು, ಶ್ರೇಷ್ಠರೇ, ಬಿಟ್ಟು ಬಿಡಿ, ಹಸಿವಿನಲ್ಲಿ ಮನುಷ್ಯನ ಬುದ್ಧಿಯು ಕೆಡುತ್ತದೆ. ಇದು ಒಂದು ಪ್ರಾಣಿ, ಇದಕ್ಕೆ ಒಳ್ಳೆಯದು ಕೆಟ್ಟದ್ದು ಏನು ಗೊತ್ತು. ಈಗ ಇದನ್ನ ಕೊಂದು ನಿಮಗೆ ಏನು ಸಿಗುತ್ತದೆ? ಜನರು ವಿವರಿಸಿದಾಗ ಶ್ರೇಷ್ಠನು ಅವಳನ್ನ ಹೊಡೆಯುವುದನ್ನ ನಿಲ್ಲಿಸಿದನು. ಬಹಳ ಕಷ್ಟದಿಂದ ತಾಯಿ ನಮ್ಮ ಬಳಿಗೆ ಮರಳಿದಳು. ಅವಳು ಬಂದು ನಮಗೆ ಎಲ್ಲ ಕಥೆಯನ್ನ ಹೇಳಿದ್ಲು. ನಾವಿಬ್ಬರು ಸಹೋದರರು ನಾಯಿಗಳ ಜೀವನ ಎಷ್ಟು ಕಷ್ಟಕರವಾಗಿದೆ ಎಂದು ಯೋಚಿಸಿದೆವು. ಮನುಷ್ಯ ಒಂದು ರೊಟ್ಟಿಯ ತುಂಡಿಗಾಗಿ ನಮ್ಮನ್ನ ಕಳ್ಳರಂತೆ ಹೊಡಿತಾರೆ. ನಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಆ ಜನರು ಎಷ್ಟು ನಿರ್ದಯಿಗಳು. ನಂತರ ಆ ನಾಯಿ ಹೇಳುತ್ತದೆ, ಏ ಮುನಿವರ, ಒಂದು ದಿನದ ಮಾತು. ಅದೇ ಗ್ರಾಮದ ಹೊರಗೆ ಒಬ್ಬ ಬ್ರಾಹ್ಮಣನು ತಂಗಿದನು. ಅವನು ತನ್ನ ಊಟಕ್ಕಾಗಿ ಒಂದು ಸ್ಥಳದಲ್ಲಿ ಒಲೆ ಮಾಡಿ ಅದರ ಮೇಲೆ ಬೇಳೆಯನ್ನ ಇಟ್ಟನು. ಇದರ ನಂತರ ಅವನು ಹಿಟ್ಟನ್ನ ಕಲಸಿ ಇಟ್ಟು ಬಾವಿಗೆ ನೀರು ತರಲು ಹೋದನು. ಈತ ನನ್ನ ತಾಯಿ ಅಡ್ಡಾಡುತ್ತಾ ಅಲ್ಲಿಗೆ ತಲುಪಿದಳು. ಅವಳು ಹಿಟ್ಟನ್ನ ನೋಡಿ ಬಹುಶಃ ಇದಕ್ಕೆ ಯಾವುದೇ ಮಾಲೀಕರಿಲ್ಲ ಎಂದು ಯೋಚಿಸಿದಳು. ಇದನ್ನೇ ಯೋಚಿಸಿ ಅವಳು ಹಿಟ್ಟನ್ನ ತಿನ್ನಲು ಪ್ರಾರಂಭಿಸಿದಳು. ಅತ್ತ ಬ್ರಾಹ್ಮಣನು ಬಾವಿಯಿಂದ ನೋಡಿದನು. ಅವನ ಹಿಟ್ಟನ್ನ ಒಂದು ನಾಯಿ ತಿನ್ನುತ್ತಿದೆ. ಅವನು ದುಃಖಿತನಾಗಿ ಅಳಲು ಪ್ರಾರಂಭಿಸಿದನು. ಏಕೆಂದರೆ ಅವನು ಕೂಡ 2 ದಿನಗಳಿಂದ ಹಸಿದು ಮತ್ತು ದಣಿದಿದ್ದನು. ಕೆಲವು ಜನರು ಹೇಳಿದ್ರು, ಏ ಬ್ರಾಹ್ಮಣರೇ, ಈ ನಾಯಿ ನಿಮ್ಮ ಹಿಟ್ಟನ್ನು ಹಾಳು ಮಾಡಿದೆ. ನಿನ್ನೆ ಇದು ಸೇರಿಸಿ ಅವರ ಅಡಿಗೆ ಮನೆಯನ್ನು ಕೂಡ ಹಾಳು ಮಾಡಿತು. ಬ್ರಾಹ್ಮಣ ದುಃಖದಿಂದ ಹೇಳಿದ, ಸಹೋದರ, ಈ ದುಷ್ಟ ನಾಯಿ ನನ್ನ ಹಿಟ್ಟಿನ ಹಿಂದೆ ಬಿದ್ದಿದೆ ಎಂದು ನನಗೆ ಹೇಗೆ ಗೊತ್ತಿತ್ತು? ನಂತರ ಬ್ರಾಹ್ಮಣನು ಕೋಲನ್ನ ತೆಗೆದುಕೊಂಡು ನನ್ನ ತಾಯಿಯ ಮೇಲೆ ಬಿದ್ದನು. ತಾಯಿ ಸರಿಯಾಗಿ ಹಿಟ್ಟು ತಿನ್ನಲು ಸಹ ಸಾಧ್ಯವಾಗಿರಲಿಲ್ಲ. ಆದರೆ ಕೋಲುಗಳ ಹೊಡೆತ ಅವಳ ಮೇಲೆ ಬಿದ್ದಿತ್ತು. ತಿಂಗಳುಗಟ್ಟಲೆ ಅವಳು ಕುಂಟುತ್ತಾ ತಿರುಗಾಡಿದ್ಲು. ಆಗ ನಮಗೆ ಮನುಷ್ಯ ಎಷ್ಟು ಸ್ವಾರ್ಥಿ ಎಂದು ಅರ್ಥವಾಯಿತು. ನಾವು ಅವರಿಗಾಗಿ ಎಷ್ಟು ಶ್ರಮಿಸ್ತೇವೆ, ಅವರ ರಕ್ಷಣೆ ಮಾಡ್ತೇವೆ. ಆದರೆ ಅವರು ನಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಮುಂದೆ ಆ ನಾಯಿ ಹೇಳುತ್ತದೆ, ಏ ಮುನಿವರ, ನಮ್ಮ ದೊಡ್ಡ ತಪ್ಪು ಏನೆಂದರೆ ನಾವು ನಮಗೆ ದುಃಖ ನೀಡುವ ಅದೇ ಸ್ವಾರ್ಥಿ ಮನುಷ್ಯರ ಅಧೀನದಲ್ಲಿರಲು ಬಯಸ್ತೇವೆ. ಆದರೆ ನಮ್ಮನ್ನ ಪ್ರೀತಿ ಮತ್ತು ಸಹಾನುಭೂತಿಯಿಂದ ನೋಡುವ ಜನರು ಸಹ ಇದ್ದಾರೆ. ಆದರೆ ನಾವು ಅವರಿಗೆ ಎಷ್ಟು ಉಪಯುಕ್ತವಾಗಿದ್ದೇವೆಂದು ನಮಗೆ ಇಂದಿಗೂ ತಿಳಿಯುವುದಿಲ್ಲ. ನಾಯಿಗಳು ನಮ್ಮ ಮನೆಯ ರಕ್ಷಣೆಯನ್ನ ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ಅನೇಕ ಇತರ ಸಕಾರಾತ್ಮಕ ಪರಿಣಾಮಗಳನ್ನು ಸಹ ಬೀರ್ತಾವೆ. ಅದರ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದೆ. ಮಹಾತ್ಮರು ಹೇಳಿದ್ರು, ಮನುಷ್ಯನು ನಾಯಿಗೆ ರೊಟ್ಟಿ ತಿನ್ನಿಸುವ ಮಹತ್ವವನ್ನು ಅರ್ಥ ಮಾಡಿಕೊಂಡ್ರೆ ಅವನು ಜೀವನದ ಅನೇಕ ಸಂಕಷ್ಟಗಳಿಂದ ಪಾರಾಗಬಹುದು. ಇಂದು ನಾವು ನಿಮಗೆ ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ ಆಗುವ 8 ಪ್ರಯೋಜನಗಳನ್ನು ಹೇಳ್ತೇವೆ. ಅದನ್ನು ತಿಳಿದ್ರೆ ನೀವು ಕೂಡ ಆಶ್ಚರ್ಯಚಕಿತರಾಗ್ತೀರಾ. ಮನೆಯಲ್ಲಿ ರೊಟ್ಟಿಗಳನ್ನು ಮಾಡುವಾಗ ಹಳೆಯ ಸಂಪ್ರದಾಯದ ಪ್ರಕಾರ ಮೊದಲು ರೊಟ್ಟಿಯನ್ನ ಹಸುವಿಗೆ ಮತ್ತು ಕೊನೆಯ ರೊಟ್ಟಿಯನ್ನ ನಾಯಿಗೆ ಇಡಬೇಕು. ಮಹಾತ್ಮರು ಹೇಳಿದ್ದು, ಈ ನಿಯಮಗಳನ್ನ ದೇವರು ಮಾಡಿದ್ದಾನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಈ ನಿಯಮಗಳನ್ನ ಮರೆತಿದ್ದಾರೆ ಮತ್ತು ಅದರ ನಕಾರಾತ್ಮಕ ಪರಿಣಾಮ ಅವರ ಜೀವನದ ಮೇಲೆ ಬೀರುತ್ತದೆ. ಮೊದಲ ಪ್ರಯೋಜನ, ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ ಮನೆಯ ಗ್ರಹ ದೋಷಗಳು ಕಡಿಮೆಯಾಗ್ತವೆ. ಮಹಾತ್ಮರ ಪ್ರಕಾರ ಶನಿಯ ಮಹಾದಶ ನಡೀತಾ ಇದ್ರೆ ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ ಶನಿಯ ಪ್ರಭಾವ ಕಡಿಮೆಯಾಗಬಹುದು, ವ್ಯಕ್ತಿಯ ತೊಂದರೆಗಳು ಸುಲಭವಾಗಬಹುದು. 2ನೇ ಪ್ರಯೋಜನ, ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ ನಿಮ್ಮ ಅದೃಷ್ಟ ಬೆಳಗಬಹುದು ಮತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ನಾಶವಾಗುತ್ತದೆ. 3ನೇ ಪ್ರಯೋಜನ, ಇದು ತಾಯಿ ಲಕ್ಷ್ಮಿಯ ಕೃಪೆಯನ್ನ ಆಕರ್ಷಿಸುವ ಒಂದು ಹೆಜ್ಜೆಯಾಗಿದೆ ಮತ್ತು ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರೋದೇ ಇಲ್ಲ. 4ನೇ ಪ್ರಯೋಜನ, ನಾಯಿಗೆ ರೊಟ್ಟಿ ನೀಡೋದ್ರಿಂದ ಸಾಲದಿಂದ ಮುಕ್ತಿ ಸಿಗಬಹುದು ಮತ್ತು ಈಗಾಗಲೇ ಸಾಲದಲ್ಲಿದ್ದರೆ ಅದರಿಂದ ಹೊರಬರಲು ಸಹಾಯ ಮಾಡುತ್ತದೆ. 5ನೇ ಪ್ರಯೋಜನ, ನೀವು ನಾಯಿಗೆ ನಿಯಮಿತವಾಗಿ ಆಹಾರ ನೀಡಿದಾಗ ಇದು ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯನ್ನ ತರುತ್ತದೆ. 6ನೇ ಪ್ರಯೋಜನ, ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ ಮತ್ತು ಸಿಕ್ಕಿದ್ದ ಹಣ ಮರಳಿ ಸಿಗುತ್ತದೆ. 7ನೇ ಪ್ರಯೋಜನ, ನಾಯಿಗೆ ರೊಟ್ಟಿ ನೀಡೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ.
ಮಾನಸಿಕ ಸ್ಥಿತಿಯು ಬಲವಾಗುತ್ತದೆ ಮತ್ತು ನೀವು ಯಾವಾಗಲೂ ಶಕ್ತಿಯುತರಾಗ್ತೀರಿ. 8ನೇ ಪ್ರಯೋಜನ, ದೇವರಿಗೆ ಎಲ್ಲ ಜೀವಿಗಳ ಚಿಂತೆ ಇರುತ್ತದೆ. ಆದ್ದರಿಂದ ನೀವು ನಾಯಿಗೆ ರೊಟ್ಟಿ ತಿನ್ನಿಸಿದಾಗ ದೇವರು ಸಂತೋಷ ಪಡ್ತಾನೆ ಮತ್ತು ಅವರ ಆಶೀರ್ವಾದದಿಂದ ನಿಮ್ಮ ಕುಟುಂಬ ಸುಖವಾಗಿರುತ್ತದೆ. ಮಹಾತ್ಮರು ಇದನ್ನ ಹೇಳಿದ್ದು, ನಾಯಿ ಅತ್ತಾಗ ಅದನ್ನು ಅಪಶಕುನವೆಂದು ಪರಿಗಣಿಸಲಾಗುತ್ತದೆ. ಇದು ಯಾವುದೋ ಸಂಕಷ್ಟ ಮತ್ತು ಅನಿರೀಕ್ಷಿತ ಘಟನೆಯ ಸಂಕೇತವಾಗಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.